ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡ್ತಾ ಆಲ್ರೆಡಿ ಡೇ 5ಗೆ ಬಂದಿದ್ದೀವಿ. ಫಸ್ಟ್ ಡೇಯಿಂದ ಇಲ್ಲಿವರೆಗೂ ವಿಡಿಯೋ ಹಾಕೋದು ನಿಲ್ಲಿಸಿದ್ದೇವಾ? ಇಲ್ಲ, ಕಂಟಿನ್ಯೂಯಸ್ ಆಗಿ ವಿಡಿಯೋನ ಹಾಕ್ತಾ ಇದ್ದೀವಿ. ನಾನಿರೋದೇ ನಿಮಗೋಸ್ಕರ ಅಂತ ಹೇಳ್ತಾ ಇದ್ದೀವಿ. ಮೋಟಿವೇಶನಲ್ ವಿಡಿಯೋ ಬರ್ತಾನೆ ಇದೆ, ಓಕೆನಾ? ಇದೇ ಥರ ನೀವು ನೋಡ್ತಾ ಇರಿ ಮತ್ತು ನೀವು ಕೂಡ ಬರೀ ಮೋಟಿವೇಶನ್ ಆಗೋದಲ್ಲ, ನೀವು ಕೂಡ ಸ್ಟಾರ್ಟ್ ಮಾಡಿ. ಒಂದೊಂದಾಗಿ ನಾನು ಸ್ಟಾರ್ಟ್ ಮಾಡೋದು ಹೇಗೆ, ಗ್ರೋ ಆಗೋದು ಹೇಗೆ, ಕನ್ಸಿಸ್ಟೆನ್ಸಿ ಆಗಿರೋದು ಹೇಗೆ, ಹಾರ್ಡ್ ವರ್ಕ್ ಮಾಡೋದು ಹೇಗೆ, ಈ ರೀತಿ ಕಂಟಿನ್ಯೂಯಸ್ ಆಗಿ ವಿಡಿಯೋನ ಮಾಡ್ತಾ ಬಂದಿದ್ದೀನಿ. ನೀವು ಕೂಡ ವಿಡಿಯೋ ನೋಡೋದಲ್ಲ, ನೀವು ಕೂಡ ನಿಮ್ಮ ಫ್ಯಾಷನ್ ಜೊತೆ ನೀವು ಕೂಡ ವರ್ಕ್ ಮಾಡೋದನ್ನು ಕಲಿಬೇಕಾಗತ್ತೆ. ಬನ್ನಿ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ ಕನ್ಸಿಸ್ಟೆನ್ಸಿ ಇತ್ತು ಅಂತ ಅಂದರೆ ನೀವು ಯಾವ ರೀತಿ ಗ್ರೋ ಆಗ್ಬೋದು, ಏನು ಕನ್ಸಿಸ್ಟೆನ್ಸಿ ಅಂತ ಅಂದ್ರೇನು, ನಾವು ಯಾಕೆ ಕನ್ಸಿಸ್ಟೆನ್ಸಿ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಅದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊತಾ ಹೋಗ್ತೀವಿ. ಬನ್ನಿ ಇವಾಗ ತಡ ಮಾಡದೆ ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಗೈಸ್. ಎಸ್ ಗೈಸ್, ನೀವು ಬಿಗಿನಿಂಗ್ ಅಂತ ಅಂದರೆ ನೀವು ಬಿಗಿನಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ದೀರಾ ಮತ್ತು ಹಾರ್ಡ್ ವರ್ಕು ಕೂಡ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅಂದರೆ ಏನು ಉಪಯೋಗ ಇಲ್ಲ ಗೈಸ್. ನೀವು ಒಂದು ದೊಡ್ಡ ಬಿಲ್ಡಿಂಗನ್ನು ಕಟ್ಟಬೇಕು, ಒಂದು ದೊಡ್ಡ ಅಥವಾ ಒಂದು ಊರಿಗೆ ಹೋಗಬೇಕು ಅಂತ ಅಂದರೆ ನೀವು ಡೈಲಿ ಟ್ರಾವೆಲ್ ಮಾಡಬೇಕಾಗತ್ತೆ. ನೀವು ಡೈಲಿ ಒಂದೊಂದು ಇಟ್ಗೆಂಡೆಯನ್ನು ಇಟ್ಟು ಅಥವಾ ಅದಕ್ಕೆ ಏನು ಕಾಂಕ್ರೀಟ್ ಹಾಕಬೇಕು ಅದನ್ನು ಹಾಕಿ ಡೈಲಿ ಮಾಡಿದರೆ ತಾನೇ ನಿಮಗೆ ಬೇಗ ಗ್ರೋವನ್ನು ಸಿಗೋದು, ಬೇಗ ನೀವು ಗೋಲನ್ನು ರೀಚ್ ಆಗೋದು. ಅದಕ್ಕೆ ಏನು ಬೇಕು ನಿಮಗೆ? ಡೈಲಿ ಕನ್ಸಿಸ್ಟೆನ್ಸಿ ಅಂತ ಬೇಕು. ಕನ್ಸಿಸ್ಟೆನ್ಸಿ ಅಂತ ಅಂದರೆ ಡೈಲಿ ವರ್ಕ್ ಬೇಕು. ಡೈಲಿ ನೀವು ಏನು ಮಾಡ್ತಿದ್ದೀರಾ, ನಿಮ್ಮ ಗೋಲ್ಗೋಸ್ಕರ ನೀವು ವರ್ಕ್ ಮಾಡಲೇಬೇಕು ಗೈಸ್. ಹಂಗಿದ್ರೆ ಮಾತ್ರ ನೀವು ಏನಾದರೂ ಒಂದು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂತ ಅಂದರೆ ನೀವು ನಾಳೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದರೆ ಒಂದಿನ ನೀವು ಎಕ್ಸ್ಟ್ರಾ ಕಾಯಬೇಕು, ಇನ್ನೂ ಒಂದಿನ. ಇವತ್ತೇ ಇದೇ ಕ್ಷಣ ನೀವು ಸ್ಟಾರ್ಟ್ ಮಾಡಿದಿರಿ ಅಂತ ಅಂದರೆ ಆ ದಿನ ನಿಮ್ಮ ಗೋಲ್ ಬೇಗ ಬಂದೇ ಬರುತ್ತೆ. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್, ಓಕೆನಾ? ಯಾರೇ ವ್ಯಕ್ತಿಗಳಾಗಲಿ ಗೈಸ್, ಅವರು ತುಂಬ ಇವಾಗ ಶ್ರೀಮಂತರಿದ್ದಾರೆ ಅಂತ ಅಂದ್ಕೊಳ್ಳಿ, ಅವರು ಸ್ಟಾರ್ಟಿಂಗ್ ಫೇಸ್ದಲ್ಲಿ ಏನು ಮಾಡಿರೋದು, ಒಂದಿನ ಬಿಟ್ಟು ಒಂದಿನ ಅವರು ಏನಾದರೂ ಮಾಡಿದಾರ ಕೆಲಸನ? ಇಲ್ಲ. ಕನ್ಸಿಸ್ಟೆನ್ಸಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಇದೆ ಗೈಸ್, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡೋದನ್ನು ಕಲೀರಿ. ಡೈಲಿ ನಿಮ್ಮ ಫ್ಯಾಷನ್ ಏನಿದೆ ಅದ್ರ ಕಡೆ ಗಮನ ಕೊಡೋಕ್ಕೋಗಿ ಅದ್ರ ಕಡೆ ಫೋಕಸ್ ಮಾಡಿ ನೀವು ಡೈಲಿ ಕೆಲಸ ಮಾಡೋದನ್ನು ಟ್ರೈ ಮಾಡಿ. ಯಾರೇ ಇವಾಗ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಇವಾಗ ಬಿಲಿಯನಿಯರ್ ಆಗಿರ್ಬೋದು, ಮಿಲಿಯನಿಯರ್ ಆಗಿರ್ಬೋದು, ಅಥವಾ ಒಂದು ಉನ್ನತ ಸ್ಥಾನದಲ್ಲಿರ್ಬೋದು, ಅವರ ಮಾತಲ್ಲಿ ಕೇಳಿದ್ದೀರಾ, ನಾನು ಯಾವಾಗಲೋ ಒಂದಿನ ವರ್ಕ್ ಮಾಡಿದ್ದೆ ಸ್ಟಾರ್ಟಿಂಗ್ ಫೇಸ್ನಲ್ಲಿ, ನನಗೆ ಈ ಸಕ್ಸಸ್ ಸಿಕ್ಕಿದೆ ಅಂತ ಇಲ್ಲ ಗೈಸ್. ಕನ್ಸಿಸ್ಟೆನ್ಸಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಇದೆ. ಇವಾಗ ಆ ಲೆವೆಲ್ಗೆ ಅವರು ಬಂದಿದ್ದಾರೆ ಅಂತ ಅಂದರೆ ಅವರ ಒಂದೊಂದು ಸ್ಯಾಕ್ರಿಫೈಸ್ ಕೂಡ ಅಷ್ಟೇ ಇದೆ. ಡೈಲಿ ಅವರು ಅವರ ಗೋಲಿಗೆ ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಿಮಗೆ ಕೆಲಸ ಕೊಡೋಂಗೆ ಆಗಿದ್ದಾರೆ, ಓಕೆನಾ? ನೀವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಅಂದರೆ ಆ ಮ್ಯಾನೇಜರಿಗೆ ಹೋಗಿ ಒಂದಿನ ಮಾತಾಡಿಬೇಕಾದ್ರೆ ಅವರು ಹೇಳ್ತಾರೆ, ನೀವು ಹೇಗೆ ಈ ರೀತಿ ಸಾಮ್ರಾಜ್ಯವನ್ನು ಕಟ್ಟಿದ್ರಿ, ಈ ಕಂಪ್ನಿಯನ್ನು ಕಟ್ಟಿದ್ರಿ, ಈ ರೀತಿ ಎಷ್ಟು ನೀವು ಅರ್ನ್ ಮಾಡ್ತಿದ್ದೀರಾ ಅಂತ ಒಂದಿನ ಹೋಗಿ ಕೇಳಿ ಅವ್ರನ್ನ. ಆವಾಗ ಗೊತ್ತಾಗುತ್ತೆ ನಿಮಗೆ. ಇವಾಗ ಅವರು ಏನು ಮಾಡ್ತಾ ಇಲ್ಲ, ಬರೀ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ಬಟ್ ಇನ್ನು ಸ್ಟಾರ್ಟಿಂಗ್ ಫೇಸ್ನಲ್ಲಿ ಅವರು ಎಷ್ಟು ಕಷ್ಟಪಟ್ಟಿದ್ರು, ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿದ್ರು ಆ ಕಂಪ್ನಿಯನ್ನು ಕಟ್ಟಲಿಕ್ಕೆ, ಮತ್ತು ಎಷ್ಟು ಹಾರ್ಡ್ ವರ್ಕ್ ಇತ್ತು ಅಂತ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಗೈಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಕನ್ಸಿಸ್ಟೆನ್ಸಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಡೈಲಿ ನೀವು ಏನು ಮಾಡ್ತಿದ್ದೀರಾ ಆ ಕೆಲಸಕ್ಕೆ ನೀವು ಇಂಪ್ಲಿಮೆಂಟ್ ಮಾಡಿ. ಡೈಲಿ ಇರಬೇಕು ಗೈಸ್. ಡೈಲಿ ಅಂದರೆ ಡೈಲಿ ಇರಬೇಕು. ಒಂದಿನ ಬಿಟ್ಟು ಒಂದಿನ ಮಾಡ್ತೀನಿ, ಇನ್ನೊಂದು ದಿನ ಬಿಟ್ಟು ಇನ್ನೊಂದು ದಿನ ಮಾಡ್ತೀನಿ, ಇನ್ನೊಂದು ವೀಕ್ ನಮಗೆ ಟೈಮ್ ಬೇಕು, ನನಗೆ ಆರಾಮಿಲ್ಲ ಸುಮ್ಮನೆ ಬಿಡ್ತೀನಿ, ನಾವೆಲ್ಲ ಊರಿಗೆ ಹೋಗ್ಬೇಕು ಸುಮ್ಮನೆ ಬಿಡ್ತೀನಿ. ಇದೆಲ್ಲ ನೆಪಗಳು ಅಷ್ಟೇ ಗೈಸ್, ನೆಪಗಳು. ಬಿಡಲಿಕ್ಕೆ ನೀವು ಒಂದಿನ ನೀವು ರೆಸ್ಟ್ ಮಾಡಲಿಕ್ಕೆ ಮಾಡ್ತಿರ್ತಕ್ಕಂಥ ನೆಪ ಅಷ್ಟೇ. ಏನನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗೋಲ್ ಕರೆಕ್ಟಾಗಿ ಇಟ್ಕೊಳ್ಳಿ, ಸ್ಟಾರ್ಟ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ. ಒಬ್ಬರು ಒಳ್ಳೆ ಫೇಮಸ್ ಯೂಟ್ಯೂಬರ್ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ನನಗೆ ಮೋಟಿವೇಶನ್ ಆಗಲಿ, ಮತ್ತು ನಾನು ಇವಾಗ ನಾನು ಲೈಫ್ ಲೀಡ್ ಮಾಡ್ತೀನಿ, ನನ್ನನ್ನು ನಾನು ಯಾವ ರೀತಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ನನ್ನಲ್ಲೇ ನಾನು ಮೋಟಿವೇಶನನ್ನು ತೊಗೊಂಡಿದ್ದೀನಿ, ಯಾವ ರೀತಿ ಇದ್ದೀನಿ ಅಂತ ಅನ್ನೋದಕ್ಕೆ ಆ ಒಬ್ಬರು ಯೂಟ್ಯೂಬರೇ ಕಾರಣ. ನಾನು ಪ್ರೀವಿಯಸ್ 2 ಇಯರ್ಸಿಂದ ನಾನು ನೋಡ್ತಿರಲಿಲ್ಲ, ಬಟ್ 1.5 ಇಯರ್ಸಿಂದ ನಾನು ನೋಡ್ತಾ ಇದ್ದೀನಿ. ಬಟ್ ಆ 1.5 ಇಯರ್ಸಲ್ಲಿ ನಾನು ಆಲ್ಮೋಸ್ಟ್ ಅವರ ವೀಡಿಯೋಸ್ಗಳನ್ನೆಲ್ಲ ನೋಡಿದ್ದೀನಿ ಗೈಸ್. ಅವರೇ ಸ್ಯಾಮ್ ಸಮೀರ್ ಇನ್ಸ್ಟಾ ಅಂತ. ನಿಜವಾಗ್ಲೂ ಎಷ್ಟು ಇನ್ಸ್ಪಿರೇಷನ್ ವೀಡಿಯೋಗಳನ್ನೆಲ್ಲ ಕೊಡ್ತಾರೆ. ಅವ್ರ ಲೈಫೇ ಆ ಥರ ಇದೆ ಗೈಸ್, ಅವ್ರ ಲೈಫೇ ಆ ಥರ ಇದೆ. ಇವಾಗ ನೋಡ್ತಾ ಇರ್ಬೋದು, ಒಂದು ವಿಲ್ಲಾದಲ್ಲಿ ಇದ್ದಾರೆ, ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇದ್ದಾರೆ. ಅದು ಕೂಡ
ಎಷ್ಟು ಶ್ರಮ ಇತ್ತು. ಮೊನ್ನೆನೋ ಅನಿಸುತ್ತೆ ಒಂದು ವಿಡಿಯೋ ಹಾಕಿದ್ದಾರೆ ನೋಡಿ, ಒಂದು ತಗಡು ಮನೆಯಲ್ಲಿ ಇದ್ದಿದ್ದು ಅವರಿಗೆ ರೆಂಟ್ ಕಟ್ಟಲಿಕ್ಕೂ ಕೂಡ ಅಷ್ಟು ಇರಲಿಲ್ಲ. ಈ ರೀತಿ ಎಲ್ಲ ಬೇಕಾದರೆ ನೀವು ನೋಡ್ಕೊಂಬನ್ನಿ ಆ ಜರ್ನಿನ ಯಾವ ರೀತಿ ಇದೆ ಅಂತ ಗೈಸ್. ಅದೆಲ್ಲ ಆಗಿರೋದು ರೀಸೆಂಟಾಗಿ ಅವ್ರ ಮದರ್ದು ತಾಯಿದು ಒಂದು ಬರ್ತ್ಡೇ ಆಯಿತು ಗೈಸ್. ಅದರಲ್ಲಿ ಒಂದು ಫೋಟೋಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದಾರೆ, ಅದರಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಅಲ್ಲಿ ಎಡ್ಡಿಂಗ್ ಹಾಕಿರೋದು ಏನು ಗೊತ್ತಾ, ಕನ್ಸಿಸ್ಟೆನ್ಸಿ ಈಸ್ ದಿ ಕೀ. ಬೇಕಾದರೆ ನಾನು ಈ ಸೈಡಿಗೆ ಬರ್ತಾ ಇರುತ್ತೆ ನೋಡಿ, ನಾನು ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ಹಾಕಿರ್ತೀನಿ. ಕನ್ಸಿಸ್ಟೆನ್ಸಿ ಈಸ್ ದಿ ಕೀ ಅಂತ ಹಾಕಿದ್ದಾರೆ ಅಂತ ಅಂದರೆ ಅವರು ಡೈಲಿ ಎಷ್ಟು ಅವ್ರಿಗೆ ಆರಾಮ್ ಇದೇನೋ ಗೊತ್ತಿಲ್ಲ ಗೈಸ್. ಎಷ್ಟು ಇದಾಗುತ್ತೆ ಗೊತ್ತಾ, ಟೆನ್ಷನ್ ಆಗುತ್ತೆ ಗೊತ್ತಾ. ಒಂದೊಂದು ಕಂಟೆಂಟ್ ಮಾಡಬೇಕು, ನಮಗೆ ನಗಿಸ್ಬೇಕು, ಬೋರಿಂಗ್ ಆಗದೆ ಇರೋ ಥರ ನೋಡ್ಕೊಳ್ಳಿಕ್ಕೆ ಡೈಲಿ ಯೋಚನೆ ಮಾಡಬೇಕಲ್ಲ ಗೈಸ್, ಡೈಲಿ ವಿಡಿಯೋ ಥಿಂಕ್ ಮಾಡಬೇಕು ಏನು ಮಾಡೋದು ಇವತ್ತು ಅಂತ. ಅಷ್ಟು ಸುಲಭ ಇಲ್ಲ ಗೈಸ್. ಕನ್ಸಿಸ್ಟೆನ್ಸಿ ಅನ್ನೋದು ಅಷ್ಟೇ ಇರಬೇಕು. ಅದು ಇತ್ತು ಅಂತ ಅಂದರೆ ಇವಾಗ ಅವ್ರ ಲೈಫ್ ಯಾವ ರೀತಿ ಇದೆ ನೋಡಿದ್ದೀರಾ, ಆ ಥರ ನಿಮ್ಮ ಲೈಫ್ ಕೂಡ ಅದೇ ಆಗುತ್ತೆ ಗೈಸ್. ಅದು ನೀವು ಕಂಟೆಂಟ್ ಕ್ರಿಯೇಟೇ ಮಾಡಬೇಕು, ಇನ್ಸ್ಟಾಗ್ರಾಮೇ ಮಾಡಬೇಕು, ಫೇಸ್ಬುಕ್ಕೇ ಮಾಡಬೇಕು, ವಿಡಿಯೋ ರೀಲ್ಸೇ ಮಾಡಬೇಕು ಅಂತ ಅಲ್ಲ. ನಿಮ್ಮಲ್ಲಿ ಏನು ಫ್ಯಾಷನ್ ಇದೆ, ನೀವು ಏನು ಗೋಲ್ ಇಟ್ಕೊಂಡಿದ್ದೀರಾ, ಅದಕ್ಕೆ ಈ ರೀತಿ ಹಾರ್ಡ್ ವರ್ಕನ್ನು ಮಾಡಿ ನೀವು ನಿಮ್ಮದೇ ಆದ ಒಂದು ಗೋಲನ್ನು ಸಕ್ಸಸ್ ಮಾಡ್ಕೊಳ್ಬೋದು ಗೈಸ್. ಓಕೆನಾ. ನನಗೆ ಇವ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ನಿಮಗೂ ತುಂಬ ಜನ ಯೂಟ್ಯೂಬರ್ಸ್ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಗಿರ್ಬೋದು, ಈ ರೀತಿ ಗ್ರೋ ಆಗಿರೋರು ನೀವು ನೋಡಿ ಕೇಳಿ ಕನ್ಸಿಸ್ಟೆನ್ಸಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ. ಆವಾಗ ಗೊತ್ತಾಗುತ್ತೆ, ನೀವು ಸ್ಟಾರ್ಟ್ ಮಾಡ್ತೀರಾ. ಇದು ನನಗೆ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಇನ್ನು ತುಂಬ ಯೂಟ್ಯೂಬರ್ಸ್ ಇದ್ದಾರೆ ಗೈಸ್. ಯೂಟ್ಯೂಬರ್ಸ್ ಅಷ್ಟೇ ಕಷ್ಟಪಟ್ಟು ಇವಾಗ ಒಳ್ಳೊಳ್ಳೆ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಇವಾಗಿನ ಲೈಫ್ ಅಷ್ಟೇ ನೋಡೋದಲ್ಲ, ಅವರ ಬ್ಯಾಕ್ಗ್ರೌಂಡು ಕೂಡ ನೀವು ಅವಾಗ ಯಾವ ರೀತಿ ವೀಡಿಯೋಸ್ ಮಾಡ್ತಾಯಿದ್ರು, ಇವಾಗ ಯಾವ ರೀತಿ ವೀಡಿಯೋಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಲೈಫ್ ಚೇಂಜ್ ಆಗಿದೆ ಕನ್ಸಿಸ್ಟೆನ್ಸಿಯಿಂದ, ಅದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಈ ಎಕ್ಸಾಂಪಲನ್ನು ಕೊಟ್ಟಿದ್ದು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ಕೂಡ ಕನ್ಸಿಸ್ಟೆನ್ಸಿ ಇದ್ದೀನಿ ಈ 5 ಡೇಸಿಂದ. ಇದು ಒಂದು ಇನ್ಸ್ಪಿರೇಷನ್ ಅಂತಲೇ ತಗೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಒಂದು ಗುಡ್ ಕಂಟೆಂಟನ್ನು ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್. ಕನ್ಸಿಸ್ಟೆನ್ಸಿ ಈಸ್ ದಿ ಕೀ. ಏನೇ ನೀವು ಅಚೀವ್ ಮಾಡ್ತೀರಾ ಅಂತ ಅಂದರೆ ಡೈಲಿ ಮಾಡಿ. ಮುಂದೆ ನೀವು ಈಗಿರೋ ಲೈಫನ್ನು ಬಿಟ್ಟು ಒಂದು ಹಂತವನ್ನು ತಲುಪಬೇಕು ಅಂತ ಅಂದರೆ ಕನ್ಸಿಸ್ಟೆನ್ಸಿ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಮಾಡಿ ಗೈಸ್, ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.